ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಸಾಕಾಗಿದ್ರೆ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಡಿದ ತಪ್ಪನ್ನ ನೀವು ಯಾರೋ ಮಾಡೋದಕ್ಕೆ ಹೋಗಬೇಡಿ ಗೈಸ್. ನಾನು ಒಂದು ಅಮೆಝಾನಲ್ಲಿ ಹೊಸ ಪ್ರಾಡಕ್ಟ್ನ ಬೈ ಮಾಡಿದೆ. ಸೊ ಅದನ್ನ ಬೈ ಮಾಡಿದ್ಮೇಲೆ ನನಗೆ ರಿಟರ್ನ್ ಆಪ್ಷನ್ನೇ ಕಾಣಿಸ್ತಾ ಇಲ್ಲ. ನನಗೆ ಕೂಡ ಹಾಗೇನಾ, ನಿಮಗೂ ಕೂಡ ಹೀಗೇನಂತ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ ಅದ್ರ ಬಗ್ಗೆ. ಸೊ ಅವಾಗ ಗೊತ್ತಾಗಿದ್ದು ನನಗೆ ನಾನು ಏನು ಮಿಸ್ಟೇಕ್ ಮಾಡಿದೆ, ರಿಟರ್ನ್ ಆಪ್ಷನ್ ಏನಕ್ಕೆ ನನಗೆ ಶೋ ಆಗ್ತಾ ಇಲ್ಲ ಅಂತ. ನಿಮಗೂ ಕೂಡ ಸಾಕಷ್ಟು ಜನಕ್ಕೆ ಆಗಿರ್ಬೋದು. ನೀವು ಮೇ ಬಿ ಕನ್ನಡದಲ್ಲಿ ಈ ಥರ ವಿಡಿಯೋನ ಹುಡುಕಿರ್ಬೋದು. ಮೇ ಬಿ ಮೋಸ್ಟ್ ಆಫ್ ದ ಟೈಮ್ ಕನ್ನಡದಲ್ಲಿ ಈ ಥರ ಒಂದು ವಿಡಿಯೋ ಸಿಕ್ಕಿರೋದಿಲ್ಲ ನಿಮಗೆ. ಸೊ ನಾನು ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಒಂದು ಅಮೆಝಾನಲ್ಲಿ ನೀವು ಯಾವುದೋ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದ್ರೆ ಅದಕ್ಕೆ ರಿಟರ್ನ್ ಆಪ್ಷನ್ ಇರೋದಿಲ್ಲ. ರಿಟರ್ನ್ ಆಪ್ಷನ್ ಇದ್ರೂ ನಿಮ್ಗೆ ಏನಾಗುತ್ತೆ, ಒಂದು ಪ್ರಾಡಕ್ಟ್ನ ಎಕ್ಸ್ಚೇಂಜ್ ಆಫರ್ನ ಕೊಟ್ಟಿರ್ತಾರೆ, ರಿಟರ್ನ್ ಆಪ್ಷನ್ನ ಕೊಟ್ಟಿರೋದಿಲ್ಲ ನಿಮಗೆ. ಏನೇ ಒಂದು ರಿಟರ್ನ್ ಆಪ್ಷನ್ ಹತ್ರ ಹೋಗಿ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಅವರು ಎಕ್ಸ್ಚೇಂಜ್ ಮಾತ್ರ ಆಪ್ಷನ್ ಬರುತ್ತೆ ನಿಮಗೆ. ರಿಟರ್ನ್ ಆಪ್ಷನ್ ಮತ್ತು ಅಮೌಂಟ್ ರೀಫಂಡ್ ಆಗೋ ಆಪ್ಷನ್ ನಿಮಗೆ ಶೋ ಆಗೋದಿಲ್ಲ. ಯಾಕೆ ಶೋ ಆಗೋದಿಲ್ಲ ಅಂದರೆ ಫುಲ್ ತಲೆ ಕೆಡಿಸ್ಕೊಂಡು ಅಯ್ಯೋ ನಾನು ಮೋಸ ಹೋದೆ ಹಾಗೆ ಹೇಗೆ ಅಂದ್ಕೊತೀರಾ. ಆದರೆ ಅವ್ರು ಅಮೆಝಾನಲ್ಲಿ ಮಾಡೋಂಥ ಸ್ವಲ್ಪ ಸಣ್ಣ ಟ್ರಿಕ್ಕು ನಾವು ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಬುಕ್ ಮಾಡಿದ್ರೆ ನನಗಾದಂಥ ತಪ್ಪು ನಿಮಗೂ ಕೂಡ ಆಗೋದಿಲ್ಲ. ಸೊ ದಯವಿಟ್ಟು ಯಾರೇ ಒಂದು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಯಾವುದರಲ್ಲಾದರೂ ಬುಕ್ ಮಾಡ್ತೀನಿ ಅಂತಂದರೆ ಸೊ ಈ ಒಂದು ವಿಚಾರವನ್ನು ನೋಡಿ ಆಮೇಲೆ ಬುಕ್ ಮಾಡಿ. ಸೊ ಏನಂತ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗೆ ನೋಡ್ತೀರ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಆದರೆ ಶುರು ಮಾಡೋಣ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಈಗ ನಾನು ಒಂದು ಅಮೆಝಾನ್ನ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ನೋಡಿ, ನಾನು ಒಂದು ಆರ್ಡರ್ ಏನು ಮಾಡಿದೆ ಅಂತ ನಿಮಗೆ ಶೋ ಮಾಡಿ ತೋರಿಸ್ತೀನಿ. ಸೊ ಓಕೆನಾ, ಇಲ್ಲಿ ಆರ್ಡರ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇದೆ. ಓಕೆನಾ, ಇಲ್ಲಿ ನೋಡಿ 26ನೇ ತಾರೀಕು ಡೆಲಿವರಿ ಆಗಿದೆ. ನನಗೆ ಒಂದು ಟ್ರೈಪಾಡ್ನ ಬುಕ್ ಮಾಡಿದೆ, ಸೊ ನನ್ನ ಮನೇಲಿ ಯೂಸ್ ಮಾಡೋದಕ್ಕೆ ಅಂತ. ಸೊ ಈ ಒಂದು ಪ್ರಾಡಕ್ಟು ನನಗೆ ಡೆಲಿವರಿ ಆಗಿದೆ. ಸೊ ಇಲ್ಲಿ ನೋಡ್ತಿರ್ಬೋದು, ನನಗೆ ಪ್ರಾಡಕ್ಟು ಅಷ್ಟು ಚೆನ್ನಾಗಿಲ್ಲ, ವರ್ತಿಲ್ಲ, ಸ್ವಲ್ಪ ಬ್ಯಾಡ್ ಕ್ವಾಲಿಟಿ ಆಗಿದೆ ಅಂತ ನಾನು ರಿಟರ್ನ್ ಮಾಡೋಣ ಅಂತ ಇಲ್ಲ ರಿಟರ್ನ್ ಆಪ್ಷನ್ ಹುಡುಕ್ತಾ ಇದ್ದೀನಿ. ಎಲ್ಲೂ ಸಿಕ್ಕಿಲ್ಲ ನನಗೆ. ನೋಡ್ತಾ ಇರ್ಬೋದು ನೀವು. ಮತ್ತು ಇಲ್ಲಿ ನಿಮಗೆ ಕಾಣ್ತಿರೋದು ಬರೀ ರೀಪ್ಲೇಸ್ ಐಟಮ್ ಮಾತ್ರ. ಸೊ ಇದೇನು ಇದು ರಿಟರ್ನ್ ಆಪ್ಷನ್ ಕಾಣಿಸಿಲ್ವಲ್ಲ ಅಂತ ಮತ್ತೆ ರಿಸರ್ಚ್ ಮಾಡಿ ನೋಡಿದಾಗ ಟ್ರ್ಯಾಕ್ ಪ್ಯಾಕೇಜ್ ಮೇಲೆ ಸ್ವಲ್ಪ ಕ್ಲಿಕ್ ಮಾಡಿದೆ, ಇಲ್ಲೇನಾದ್ರು ಇರ್ಬೋದಾ ಅಂತ. ಸೊ ಅಲ್ಲಿ ನನಗೆ ಇತ್ತು, ಏನಿತ್ತು ನೋಡಿ, ಇಲ್ಲಿ ರಿಟರ್ನ್ ಆರ್ ರೀಪ್ಲೇಸ್ ಐಟಮ್ ಅಂತ ಇದೆ. ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಮಗೆ ರೀಪ್ಲೇಸ್ ಕಾಣ್ತಿದೆ ಹೊರತು ರಿಟರ್ನ್ ಆಪ್ಷನ್ ಕಾಣಿಸ್ತಾ ಇಲ್ಲ. ಇಲ್ಲಿ ನನಗೆ ಐಟಮ್ ಡಿಫೆಕ್ಟಿವ್ ಆರ್ ಡಸ್ ನಾಟ್ ವರ್ಕ್ ಅಂತ ಏನೋ ಒಂದು ಯಾವುದೋ ಒಂದು ಹಾಕಿ ಕೊಡ್ತಾ ಇದ್ದೀನಿ. ನಾಟ್ ಗುಡ್ ಅಂತ ಇಲ್ಲಿ ನಾನು ಬರಿತಾ ಇದ್ದೀನಿ, ನಾಟ್ ಗುಡ್ ಪ್ರಾಡಕ್ಟ್. ಓಕೆನಾ. ಸೊ ಈ ಥರ ಮಾಡಿ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ನಮಗೆ ರಿಟರ್ನ್ ಆಪ್ಷನ್ ಶೋನೇ ಆಗ್ತಿಲ್ಲ ಗೈಸ್. ನೋಡಿ, ಹೌ ಕ್ಯಾನ್ ವಿ ಮೇಕ್ ರೀಪ್ಲೇಸ್ ವಿತ್ ಎಕ್ಸಾಕ್ಟ್ ಸೇಮ್ ಐಟಮ್ ಅಂತ ಇದೆ. ಸೊ ನೋಡಿ, ಇದನ್ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಈ ಒಂದು ಪ್ರಾಡಕ್ಟ್ನ ಅವ್ರು ವಾಪಸ್ ತೊಗೊಂಡು ಮತ್ತೆ ಬೇರೆ ಒಂದು ಪ್ರಾಡಕ್ಟ್ನ ಕೊಡ್ತಾರೆ ನಮಗೆ. ಅಂದರೆ ಇವರು ನಮಗೆ ಅಮೌಂಟ್ನ ವಾಪಸ್ ಕೊಡೋದಿಲ್ಲ, ಅದೇ ಪ್ರಾಡಕ್ಟ್ನ ಮತ್ತೆ ಕೊಡ್ತಾರೆ. ಅಂದರೆ ಇದು ರೀಪ್ಲೇಸ್. ಸೊ ರೀಫಂಡ್ ಅಲ್ಲ, ರೀಪ್ಲೇಸ್. ಸೊ ಇದ್ರ ಮೇಲೆ ನಾವೇನಾಗ ಕಂಟಿನ್ಯೂ ಮಾಡಿ ಕ್ಲಿಕ್ ಮಾಡಿದ್ವಿ ಅಂತಂದರೆ ನಾವು ಒಂದು ಪ್ರಾಡಕ್ಟ್ನ ವಾಪಸ್ ಕೊಟ್ಟು ಬೇರೆ ಪ್ರಾಡಕ್ಟ್ನ ಇಸ್ಕೊಳ್ಳೋಕ್ಕೆ ಒಪ್ಪಿದ್ದೀವಿ ಅಂತ. ನೋಡಿ, ಇಲ್ಲಿ ಪಿಕ್ ಆಫ್ ಡೆಲಿವರಿ ಟೈಮ್ ಎಲ್ಲ ಕೊಟ್ಬಿಟ್ಟು ಕನ್ಫರ್ಮ್ನ ರಿಟರ್ನ್ ಮಾಡ್ತಾರೆ. ಅದೇ ಒಂದು ಪ್ರಾಡಕ್ಟ್ನ ಮತ್ತೆ ವಾಪಸ್ ಕಳಿಸ್ತಾರೆ. ಅಂದರೆ ಬೇರೆ ಒಂದು ಪ್ರಾಡಕ್ಟ್, ಇದೇ ಒಂದು ಟ್ರೈಪ್ ಕೊಡದೆ ಬೇರೆ ಇನ್ನೊಂದು ಕಳಿಸ್ತಾರೆ ಮಾಡಲ್ಲ. ಓಕೆನಾ. ಸೊ ನಮಗಿಲ್ಲಿ ಅಮೌಂಟು ರೀಫಂಡ್ ಶೋನೇ ಆಗ್ತಿಲ್ಲ. ಯಾಕೆ ಶೋ ಆಗ್ತಿಲ್ಲ ಅಂತ ನಾನು ಸ್ವಲ್ಪ ಹುಡುಕ್ತಾ ಗೊತ್ತಾಯಿತು. ನಾವು ಯಾವುದೇ ಒಂದು ವಸ್ತುನ ಬುಕ್ ಮಾಡಬೇಕಾದ್ರೆ, ಎಕ್ಸಾಂಪಲ್ ಈಗ ನೋಡಿ, ನಾನು ಮತ್ತೆ ಹೊಸದಾಗಿದ್ದೇನೆ ಬುಕ್ ಮಾಡ್ತೀನಿ ಅಂತಂದರೆ, ನೀವು ಯಾವುದೇ ಆಗಲಿ ಇದೇ ಒಂದು ಪ್ರಾಡಕ್ಟ್ನ ಅಂತಲ್ಲ, ನೀವು ಯಾವುದೇ ಒಂದು ಪ್ರಾಡಕ್ಟ್ನ ಬುಕ್ ಮಾಡ್ತೀನಿ ಅಂತಂದರೆ ಇಲ್ಲಿ ನಮಗೆ ನೋಡ್ತಾ ಇರ್ಬೋದು, ಇಲ್ಲಿ 10 days ರೀಪ್ಲೇಸ್ಮೆಂಟ್ ಅಂತ ಇದೆ. ಇದು ಏನು ಬರೀ ರೀಪ್ಲೇಸ್ಮೆಂಟ್ ಮಾತ್ರ, ಇದಕ್ಕೆ ಯಾವುದೇ ರೀಫಂಡ್ ಅಮೌಂಟ್ ಆಗಲಿ ಎಕ್ಸ್ಚೇಂಜ್ ಆಗಲಿ ಕೊಡೋದಿಲ್ಲ. ಓನ್ಲಿ ರೀಪ್ಲೇಸ್ಮೆಂಟ್ ಮಾತ್ರ ಕೊಡ್ತಾರೆ. ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ನೀವು, ಬರೀ ರೀಪ್ಲೇಸ್ಮೆಂಟು. ಇದಕ್ಕೆ ಮತ್ತೆ ನಿಮಗೆ ಹಣ ವಾಪಸ್ನ ಕೊಡೋದಿಲ್ಲ, ರೀಫಂಡ್ ಕೂಡ ಆಗೋದಿಲ್ಲ. ಈ ಥರ ಒಂದು ಪ್ರಾಡಕ್ಟ್ನ ನೀವು ಯಾವುದೇ ಬುಕ್ ಮಾಡಬೇಕಂದ್ರೂ ಈ ಥರ ನೋಡಿಕೊಂಡು ಬುಕ್ ಮಾಡಿ. ರೀಫಂಡ್ ಇದೆಯಾ ನಮಗೆ, ನಾವೇನೋ ಆ ಪ್ರಾಡಕ್ಟ್ನ ತರಿಸ್ಕೊಂಡ್ಬಿಟ್ರೆ ಅಥವಾ ದುಡ್ಡು ಬರುತ್ತೆ ಅನ್ನೋಂಗಿದ್ರೆ ಮಾತ್ರ ನೀವು ಈ ಥರ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿ. ಇಲ್ಲ ನನಗೆ ಪರವಾಗಿಲ್ಲ, ನನಗೇನು ಅಮೌಂಟ್ ವಾಪಸ್ ಬರೋದು ಬೇಡ, ಪ್ರಾಡಕ್ಟ್ ಬಂದರೆ ಸಾಕು ಅಂತ ಅಂದ್ಬಿಟ್ರೆ ಬುಕ್ ಮಾಡ್ಕೋಬೋದು. ಸೊ ನಿಮಗೆ ಇನ್ನೊಂದು ತೋರಿಸಿ ನೋಡಿ, ನಿಮಗೆ ಎಕ್ಸಾಂಪಲ್ ನಾನು ಇಲ್ಲಿ ಯಾವುದೋ ಒಂದು ಶರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಂದ್ಕೊಳ್ಳಿ, ಶರ್ಟ್ಸ್. ಓಕೆ, ಇಲ್ಲೊಂದು ಶರ್ಟ್ ಬಂತು ಎಕ್ಸಾಂಪಲ್ಗೆ. ಈ ಶರ್ಟ್ನ ನಾನು ಬುಕ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ಎಸ್ ಸೈಜ್ಗೆ. ಓಕೆನಾ. ಇಲ್ಲಿ ನಮಗೆ ನೋಡಬೇಕಾಗುತ್ತೆ 10 days ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್. ನೋಡಿ, ಈ ಥರ ಇದ್ದರೆ ನಿಮಗೆ ರಿಟರ್ನು ಕೂಡ ತೊಗೊಳ್ತಾರೆ, ಎಕ್ಸ್ಚೇಂಜು ಕೂಡ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನಾವಿಲ್ಲಿ ಶಾಪ್ ವಿತ್ ಕಾನ್ಫಿಡೆನ್ಸ್ ಅಂತಿದೆಯಲ್ಲ, ಇದು ಎಲ್ಲ ಯಾವುದೇ ಪ್ರಾಡಕ್ಟ್ ತೊಗೊಳ್ರಿ ನೀವು ಇದರಲ್ಲಿರುತ್ತೆ ನಿಮಗೆ ಈ ಥರ ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಅಂತ ಇದ್ದರೆ ಮಾತ್ರ ನಿಮಗೆ ಹಣ ರೀಫಂಡ್ ಆಗುತ್ತೆ.
ನಿಮಗೇನಾದರೂ ಬರೀ ಎಕ್ಸ್ಚೇಂಜ್ ಅಂತ ಇದ್ದರೆ ಮಾತ್ರ ಯಾವುದೇ ಕಾರಣಕ್ಕೂ ಹಣ ರೀಫಂಡ್ ಆಗೋದಿಲ್ಲ. ಈ ಒಂದು ವಿಚಾರನ ತಲೆಯಲ್ಲಿಟ್ಕೊಂಡು ಬುಕ್ ಮಾಡಿ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ರಿಟರ್ನ್ಗೆ ರೀಸನ್ ಏನು, ಅದರ್ ರೀಸನ್ಸ್, ಸೈಜ್ ತುಂಬ ಚಿಕ್ಕದು ದೊಡ್ಡದು ಆಗಿದರೆ ರಿಟರ್ನ್ ಮಾಡ್ಬೋದು, ಅಮೌಂಟ್ನ ನಮಗೆ ವಾಪಸ್ ರೀಫಂಡ್ ಮಾಡ್ತಾರೆ. ಇದೇ ಥರ ಪಾಲಿಸಿ. ನಾನು ಇದನ್ನು ನೋಡದೆ ಬುಕ್ ಮಾಡಿ ಇವತ್ತು ಈ ಥರ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಮಾಡಿದ ತಪ್ಪು ನೀವು ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದು. ಸೊ ಯಾರೇ ಒಂದು ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು ಬುಕ್ ಮಾಡ್ತೀರ ನೀವೇನೋ ಒಂದು ವಸ್ತುನ ಅಂತಂದರೆ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ ನೋಡಿ ಆಮೇಲೆ ಬುಕ್ ಮಾಡಿ. ಯಾಕಂದರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಓಕೆನಾ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಯಾವ ಥರ ಎಲ್ಲ ನಾವು ಮೋಸ ಹೋಗ್ತೀವಿ ಅಂತ. ಸೊ ಇದರಿಂದ ಸ್ವಲ್ಪ ದೂರ ಇರಿ, ಮೋಸ ಹೋಗೋದನ್ನ ಸ್ವಲ್ಪ ತಡೆ ಇರಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ, ಸ್ವಲ್ಪ ಯೂಸ್ಫುಲ್ ಆಗಿದೆ ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಬರ್ಮೆ, ಬಾಯ್ ಬಾಯ್.